Okay, very good afternoon, dear students. So today we'll be discussing about the multiple choice question for this NEET mock paper, what we have. So it is mainly focusing on plant anatomy and the internal morphology of plants. So let us proceed with this discussion of it. So complex tissues include ಯಾವ್ಯಾವ ಟಿಶ್ಯೂಸ್ ಬರುತ್ತೆ ಇದರಲ್ಲಿ ಕಾಂಪ್ಲೆಕ್ಸ್ ಟಿಶ್ಯೂಸ್ ಅಲ್ಲಿ ಕೋಲನ್ ಕೈಮಾ ಏಪಿಕಲ್ ಮೆರಿಸ್ಟಮ್ ಕಂಡಕ್ಟಿಂಗ್ ಟಿಶ್ಯೂ ಅಥವಾ ಇಡಿಯೋಬ್ಲಾಸ್ಟ್ ಕಾಂಪ್ಲೆಕ್ಸ್ ಟಿಶ್ಯೂ ಅಂದ್ರೆ ಬರೀ xylem ಫ್ಲೋಯಮ್ ಇರುತ್ತೆ ಸೊ ಇದಕ್ಕೆ ಆನ್ಸರ್ ಬಂದು ಕಂಡಕ್ಟಿಂಗ್ ಟಿಶ್ಯೂ ಸೊ ಕಾಂಪ್ಲೆಕ್ಸ್ ಟಿಶ್ಯೂ ಇನ್ಕ್ಲೂಡ್ಸ್ ಕಂಡಕ್ಟಿಂಗ್ ಟಿಶ್ಯೂ ದಿ ಮೇಜರ್ xylary ಎಲಿಮೆಂಟ್ ಇನ್ ವುಡ್ ಆಫ್ ಅ ಜಿಮ್ನೋಸ್ಪರ್ಮ್ ಪ್ಲಾಂಟಸ್ ಸೊ ಏನಿರುತ್ತೆ ವುಡ್ ಅಲ್ಲಿ ಜಿಮ್ನೋಸ್ಪರ್ಮ್ ಪ್ಲಾಂಟ್ ಅಲ್ಲಿ ವೆಸಲ್ ಇರತ್ತಾ ಅಥವಾ ಟ್ರಿಕಿಟ್ಸ್ ಇರತ್ತಾ xylem ಫೈಬರ್ xylem ಪ್ಯಾರನ್ಕೈಮಾ ಸೊ ಈ ಜಿಮ್ನೋಸ್ಪರ್ಮ್ ಪ್ಲಾಂಟ್ ಅಲ್ಲಿ ಟ್ರಿಕಿಟ್ಸ್ ಇರತ್ತೆ ಸೊ 47th B is the answer. Second one is the answer. So 47 second one is the answer. Tracheids ಇರತ್ತೆ ಸೊ ಅದಕ್ಕೆ ನಾನು ಹೇಳಿದೆ ನಿಮಗೆ ಈ ನೀಟಮ್ ಅನ್ನೋ ಪ್ಲಾಂಟ್ ಇಟ್ಸ್ ಎ ಜಿಮ್ನೋಸ್ಪರ್ಮ್ ಬಟ್ ದಿಸ್ ಜಿಮ್ನೋಸ್ಪರ್ಮ್ ಇಸ್ ಕನ್ಸಿಡರ್ಡ್ ಟು ಬಿ ಎ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಈ ಏಂಜಿಯೋಸ್ಪರ್ಮ್ ಮತ್ತೆ ಜಿಮ್ನೋಸ್ಪರ್ಮ್ಗೆ ಕನೆಕ್ಟಿಂಗ್ ಲಿಂಕ್ ಅಂತ ಹೇಳ್ತೀವಿ ನೀಟಮ್ ಅನ್ನೋ ಪ್ಲಾಂಟ್ ಯಾಕಾಗಿ ಹೇಳ್ತೀವಿ ಅಂದ್ರೆ ಆ ನೀಟಮ್ ಪ್ಲಾಂಟ್ ಅಲ್ಲಿ ವೆಸಲ್ಸ್ ಇರತ್ತೆ ಯೂಶಲಿ ಜಿಮ್ನೋಸ್ಪರ್ಮ್ ಪ್ಲಾಂಟ್ಸ್ ಅಲ್ಲಿ xylem ಆರ್ ಮೇಡ್ ಅಪ್ ಆಫ್ ಟ್ರೆಕಿಟ್ಸ್ ಈ ಏಂಜಿಯೋಸ್ಪರ್ಮ್ ಪ್ಲಾಂಟ್ ಅಲ್ಲಿ ವೆಸಲ್ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಇದೆ ವೆಸಲ್ಗೆ ಇನ್ನೊಂದು ಹೆಸರು ಅದನ್ನ ಟ್ರೇಕಿಯಾ ಅಂತ ಕರಿತೀವಿ ವೆಸಲ್ ಅಥವಾ ಟ್ರೇಕಿಯಾ ಓಕೆ ಇದು ಏಂಜಿಯೋಸ್ಪರ್ಮ್ ಪ್ಲಾಂಟ್ ಅಲ್ಲಿ ಇರೋದು ಟ್ರೆಕಿಟ್ಸ್ ಬಂದು ಜಿಮ್ನೋಸ್ಪರ್ಮ್ ಪ್ಲಾಂಟ್ ಅಲ್ಲಿ ಇರುತ್ತೆ ಸೊ ದಿಸ್ ಪ್ರಿಮಿಟಿವ್ ಟೈಪ್ ಇಸ್ ದೇರ್ ಇನ್ ಕೇಸ್ ಆಫ್ ಟ್ರೆಕಿಟ್ಸ್ ವಿಚ್ ಆಫ್ ದಿ ಫಾಲೋಯಿಂಗ್ ಸೆಲ್ ಹೆಲ್ಪ್ಸ್ ಇನ್ ಮೇಂಟೈನಿಂಗ್ ದಿ ಪ್ರೆಷರ್ ಗ್ರೇಡಿಯಂಟ್ ಇನ್ ದಿ ಸೀವ್ ಟ್ಯೂಬ್ ಈ ಸೀವ್ ಟ್ಯೂಬ್ ಅಲ್ಲಿ ಈ ಪ್ರೆಷರ್ ಗ್ರೇಡಿಯಂಟ್ ಅಂದ್ರೆ ವ್ಯತ್ಯಾಸ ಇರುತ್ತೆ ಗ್ರೇಡಿಯಂಟ್ ಅಂದ್ರೆ ವ್ಯತ್ಯಾಸಗಳು ಒಂದ್ ಕಡೆ ತುಂಬಾ ಇರುತ್ತೆ ಪ್ರೆಷರ್ ಇನ್ನೊಂದ್ ಕಡೆ ಕಡಿಮೆ ಇರುತ್ತೆ ಆ ಪ್ರೆಷರ್ ಗ್ರೇಡಿಯಂಟ್ ಈ ಸೀವ್ ಟ್ಯೂಬ್ ಅಂದ್ರೆ ದಿ ಓನ್ಲಿ ಲಿವಿಂಗ್ ಪ್ಲಾಂಟ್ ಸೆಲ್ ಇನ್ ದಿ ಏಂಜಿಯೋಸ್ಪರ್ಮ್ಸ್ ವಿತೌಟ್ ನ್ಯೂಕ್ಲಿಯಸ್ ಈ ಸೀವ್ ಟ್ಯೂಬ್ ಜೊತೆ ನಿಮಗೆ ಕಂಪ್ಯಾನಿಯನ್ ಸೆಲ್ ಇರೋದ್ರ ಬಗ್ಗೆ ಗೊತ್ತಿದೆ ಓಕೆ ದೇ ಆರ್ ಸಿಸ್ಟರ್ ಸೆಲ್ಸ್ ಅಂತ ಹೇಳ್ತೀವಿ ಸೀವ್ ಟ್ಯೂಬ್ ಮತ್ತೆ ಕಂಪ್ಯಾನಿಯನ್ ಸೆಲ್ ಸೊ ಈ ಸೀವ್ ಟ್ಯೂಬ್ಸ್ ಜೊತೆಗೆ ಯಾವ್ದಿರತ್ತೆ ಫ್ಲೋಯಂ ಪ್ಯಾರನ್ಕೈಮನ ಬ್ಯಾಸ್ಟ್ ಫೈಬರ್ ಅಥವಾ ಕಂಪ್ಯಾನಿಯನ್ ಸೆಲ್ ವುಡ್ ಫೈಬರ್ ಸೊ 48ನೇ ಪ್ರಶ್ನೆಗೆ ಉತ್ತರ ಬಂದು ಸೊ ಕಂಪ್ಯಾನಿಯನ್ ಸೆಲ್ ಅಲ್ವಾ 48 ಇಸ್ ಸಿ ಈಗ ನ್ಯೂಕ್ಲಿಯಸ್ ಇಲ್ಲದೆ ಇರೋದು ಕಂಪ್ಯಾನಿಯನ್ ಸೆಲ್ಲೇ ಕಾಂಪನ್ಸೇಟ್ ಮಾಡುತ್ತೆ ಮತ್ತೆ ಈ ಸೆಲ್ ಅಲ್ಲಿ ಪ್ರೆಷರ್ ಗ್ರೇಡಿಯಂಟ್ ನ ಸೀವ್ ಟ್ಯೂಬ್ ಅಲ್ಲಿ ಮೇಂಟೈನ್ ಮಾಡಬೇಕಾದ್ರೆ ಕಂಪ್ಯಾನಿಯನ್ ಸೆಲ್ ಹೆಲ್ಪ್ ಮಾಡುತ್ತೆ ಓಕೆ ಸೊ ಇದು ಸಿಸ್ಟರ್ ಸೆಲ್ಸ್ ಅಂತ ಕರಿತೀವಿ ಒಂದು ಇಲ್ಲದೆ ಇನ್ನೊಂದು ಇರಕ್ಕಾಗಲ್ಲ ಸೊ ಸೀವ್ ಟ್ಯೂಬ್ಸ್ ಅಲ್ಲಿ ನ್ಯೂಕ್ಲಿಯಸ್ ಇಲ್ಲದೆ ಇದ್ರು ಕೂಡ ಕಂಪ್ಯಾನಿಯನ್ ಸೆಲ್ ಅಲ್ಲಿ ಇರೋದ್ರಿಂದ ಅದು ಕಾಂಪನ್ಸೇಟ್ ಆಗತ್ತೆ ಈ ಪ್ರೆಷರ್ ಗ್ರೇಡಿಯಂಟ್ ಅನ್ನು ಕೂಡ ಇದು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಕಂಪ್ಯಾನಿಯನ್ ಸೆಲ್ ಓಕೆ ಸೊ ವಿಚ್ ಕಾಂಪೋನೆಂಟ್ ಇಸ್ ನಾಟ್ ಫೌಂಡ್ ಇನ್ ಫ್ಲೋಯಮ್ ಆಫ್ ಏಂಜಿಯೋಸ್ಪರ್ಮ್ಸ್ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಫ್ಲೋಯಮ್ ಅಲ್ಲಿ ಯಾವ ಕಾಂಪೋನೆಂಟ್ ಇಲ್ಲ ಈಗ ಸೀವ್ ಟ್ಯೂಬ್ ಇರತ್ತೆ ಕಂಪ್ಯಾನಿಯನ್ ಸೆಲ್ ಇರುತ್ತೆ ಬ್ಯಾಸ್ಟ್ ಫೈಬರ್ ಫ್ಲೋಯಮ್ ಫೈಬರ್ಗೆ ಇನ್ನೊಂದು ಹೆಸರು ಬ್ಯಾಸ್ಟ್ ಫೈಬರ್ ಅಂತಾರೆ ಈ ಆಲ್ಬ್ಯೂಮಿನಸ್ ಸೆಲ್ ಅನ್ನೋದು ಫ್ಲೋಯಮ್ ಆಫ್ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಇರಲ್ಲ ಆಲ್ಬ್ಯೂಮಿನಸ್ ಸೆಲ್ಸ್ ಇರಲ್ಲ 49th ಫಸ್ಟ್ ಒನ್ ಆಲ್ಬ್ಯೂಮಿನಸ್ ಸೆಲ್ಸ್ ಇರಲ್ಲ ಅದು ಸೊ ಲಿಗ್ನಿನ್ ಇಸ್ ಡಿಪಾಸಿಟೆಡ್ ಇನ್ ಅ ಲ್ಯಾಡರ್ ಲೈಕ್ ಮ್ಯಾನರ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಟೈಪ್ಸ್ ಆಫ್ ಥಿಕನಿಂಗ್ ಇನ್ ಇನ್ನರ್ ವಾಲ್ಸ್ ಆಫ್ ಟ್ರೆಕಿಟ್ಸ್ ಈ ಟ್ರೆಕಿಟ್ಸ್ ಅಲ್ಲಿ ಲಿಗ್ನಿನ್ ಡಿಪಾಸಿಟ್ ಆಗಿರತ್ತೆ ಅದರಿಂದ ಒಂದು ಆರ್ನಮೆಂಟೇಶನ್ ಇರುತ್ತೆ ಡಿಸೈನ್ ಪ್ಯಾಟರ್ನ್ ಇರುತ್ತೆ ಈಗ ಟೆನಿಕಾಯ್ಡ್ ರಿಂಗ್ ಆ ತರ ಇದ್ರೆ ಅದನ್ನ ಆನ್ಯುಯಲ್ ಅಂತೀವಿ ಸ್ಪ್ರಿಂಗ್ ಆ ತರ ಲಿಗ್ನಿನ್ ಡಿಪಾಸಿಷನ್ ಆಗಿದ್ರೆ ಟ್ರೆಕಿಟ್ಸ್ ಅಲ್ಲಿ ಸ್ಪೈರಲ್ ಅಂತೀವಿ ಸ್ಕೆಲರಿ ಫಾರ್ಮ್ ಅಲ್ಲಿ ಏಣಿ ಆ ತರ ಇರುತ್ತೆ ಸೊ ಇಲ್ಲಿ ಬಂದು ಇದಕ್ಕೆ ಉತ್ತರ ಬಂದು 50ನೇ ಇದಕ್ಕೆ ಸ್ಕೆಲರಿ ಫಾರ್ಮ್ ಲಿಗ್ನಿನ್ ಇಸ್ ಡಿಪಾಸಿಟೆಡ್ ಇನ್ ಅ ಲ್ಯಾಡರ್ ಲೈಕ್ ಮ್ಯಾನರ್ ರೆಟಿಕ್ಯುಲೇಟ್ ಅನ್ನೋದು ನೆಟ್ವರ್ಕ್ ಆ ತರ ಇರುತ್ತೆ ಸೊ ದಟ್ ಇಸ್ ಡಿಫರೆಂಟ್ ಆನ್ಸರ್ ಬಂದು ಇದಕ್ಕೆ ಇಫ್ ಟ್ರೆಕಿಡ್ ಇಸ್ ಡಿಪಾಸಿಟೆಡ್ ಹ್ಯಾವಿಂಗ್ ಅ ಡಿಪಾಸಿಷನ್ ಆಫ್ ಲಿಗ್ನಿನ್ ಇನ್ ಲ್ಯಾಡರ್ ಲೈಕ್ ಮ್ಯಾನರ್ ಅದ್ರ ಉತ್ತರ ಬಂದು ಸ್ಕ್ಯಾಲರಿ ಫಾರ್ಮ್ ಅಂತ ಕರಿತೀವಿ ಓಕೆ ಸೊ 50ನೇ ಪ್ರಶ್ನೆಗೆ 3ನೇ ಆಪ್ಷನ್ ಕರೆಕ್ಟ್ ಆದಂತ ಆನ್ಸರ್ 51st which of the following is a lying component of xylem okay xylem fibers which of the following is a lying component of xylem fibers leaving ಬರಬೇಕಿದು lying ಅಲ್ಲ ಇದು leaving component of xylem ಅಂತ ಬರಬೇಕು
ಝೈಲಮ್ ಅಲ್ಲಿ ಟ್ರೆಕಿಡ್ಸ್, ಟ್ರೇಕಿಯಾ, ಝೈಲಮ್ ಫೈಬರ್ಸ್ ಎಲ್ಲ ಸತ್ತಿರುತ್ತೆ. ಬರೀ ಝೈಲಮ್ ಪ್ಯಾರನ್ಕೈಮ ಮಾತ್ರ ಜೀವಂತವಾಗಿರುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅ ಲಿವಿಂಗ್ ಕಾಂಪೊನೆಂಟ್ ಆಫ್ ಝೈಲಮ್? ಲೈಯಿಂಗ್ ಅಲ್ಲ, ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್, ಅದು ಟೈಪಿಂಗ್ ಎರರ್. ಸೊ ಇದ್ರ ಉತ್ತರ ಬಂದು ಝೈಲಮ್ ಪ್ಯಾರನ್ಕೈಮ. ದಿ ಲಿವಿಂಗ್ ಕಾಂಪೊನೆಂಟ್ ಆಫ್ ಝೈಲಮ್ ಇಸ್ ಝೈಲಮ್ ಪ್ಯಾರನ್ಕೈಮ. ಸೊ 51ಕ್ಕೆ 4ನೇ ಆನ್ಸರು ಸರಿಯಾದಂತ ಆನ್ಸರ್. ಸೊ ಝೈಲಮ್ ಪ್ಯಾರನ್ಕೈಮ. Xylem fibers possess obliterated central lumen due to very thick walls. This helps to perform the function of. See, xylem fibers possess obliterated central lumen. A space ಇರುತ್ತೆ ಫೈಬರ್ಸ್ ಅಲ್ಲಿ. ಸೊ ಡ್ಯೂ ಟು ವೆರಿ ಥಿಕ್ ವಾಲ್ಸ್, ಇಲ್ಲಿ ಥಿಕ್ ವಾಲ್ಸ್ ತುಂಬಾ ಇರತ್ತಂತೆ. ದಿಸ್ ಹೆಲ್ಪ್ ಟು ಪರ್ಫಾರ್ಮ್. ಏನ್ ಫಂಕ್ಷನ್ ಮಾಡುತ್ತೆ? ಝೈಲಮ್ ಫೈಬರ್ಸ್ ಕಂಡಕ್ಷನ್ ಅಂತೂ ಮಾಡಲ್ಲ, ಮೆಕ್ಯಾನಿಕಲ್ ಸಪೋರ್ಟ್ ಮಾಡುತ್ತೆ. ಅಥವಾ ಇಲ್ಲಿ ಸ್ಟೋರೇಜ್ ಆಫ್ ಫುಡ್, ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಮೇಜರ್ ಆಗಿ ಝೈಲಮ್ ಫೈಬರ್ಸ್ ಬಂದು ಮೆಕ್ಯಾನಿಕಲ್ ಸ್ಟ್ರೆಂತ್ ಪ್ರೊವೈಡ್ ಮಾಡುತ್ತೆ. ಸೊ 52ನೇ ಆನ್ಸರು ಮೆಕ್ಯಾನಿಕಲ್ ಸಪೋರ್ಟ್. ಸೊ ಫೈಬರ್ಸ್ ಬಂದು ಮೆಕ್ಯಾನಿಕಲ್ ಸಪೋರ್ಟ್ ಅನ್ನ ಕೊಡುತ್ತೆ ಗಿಡಗಳಿಗೆ. ಸೊ ದಿ xylem fibers possess obliterated central lumen due to very thick walls. This help to perform the function of mechanical support. 3ನೇ ಆನ್ಸರ್ ಸರಿಯಾದಂತ ಆನ್ಸರ್. ಸೊ ಸಿ ಕರೆಕ್ಟ್ ಆನ್ಸರ್ ಇದು 52. 53ನೇದು, ಟ್ರೆಕಿಡ್ಸ್ ಆರ್ ಫೌಂಡ್ ಇನ್ ಆಲ್ ದಿ ಫಾಲೋಯಿಂಗ್ ಪ್ಲಾಂಟ್ಸ್ ಎಕ್ಸೆಪ್ಟ್ ಟೆರಿಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್, ಬ್ರಯೋಫೈಟ್ಸ್, ಏಂಜಿಯೋಸ್ಪರ್ಮ್ಸ್. ಟ್ರೆಕಿಡ್ಸ್ ಎಲ್ಲದರಲ್ಲೂ ಇರತ್ತೆ, ಆದ್ರೆ ಒಂದ್ ಗಿಡದಲ್ಲಿ ಇರಲ್ಲ, ಬ್ರಯೋಫೈಟ್ಸ್ ಅಲ್ಲಿ ಇರಲ್ಲ. ಯಾಕಂದ್ರೆ ಬ್ರಯೋಫೈಟ್ಸ್ ಆರ್ ಎ ವ್ಯಾಸ್ಕ್ಯುಲಾರ್ ಪ್ಲಾಂಟ್ಸ್, ಅಲ್ಲಿ ವ್ಯಾಸ್ಕ್ಯುಲೇಚರೇ ಇರಲ್ಲ. ಓಕೆ, ಸೊ ಬ್ರಯೋಫೈಟ್ಸ್ ಆರ್ ಎ ವ್ಯಾಸ್ಕ್ಯುಲಾರ್ ಪ್ಲಾಂಟ್ಸ್. ಸೊ 53ನೇದು ಆನ್ಸರ್ ಬಂದು ಬ್ರಯೋಫೈಟ್ಸ್. ಬ್ರಯೋಫೈಟ್ಸ್ ಅಲ್ಲಿ ಮಾತ್ರ ಇರಲ್ಲ, ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಇರುತ್ತೆ, ಬಟ್ ಕಡಿಮೆ ಅದು ಟ್ರೆಕಿಡ್ಸ್ ಇರೋದು. ಟ್ರೇಕಿಯಾ ಮೇಜರ್ ಆಗಿರುತ್ತೆ, ಬಟ್ ಟೆರಿಡೋಫೈಟ್, ಜಿಮ್ನೋಸ್ಪರ್ಮ್ಸ್ ಅಲ್ಲಿ ಮುಖ್ಯವಾದಂತ ಝೈಲಮ್ ಎಲಿಮೆಂಟ್ ಬಂದು ಟ್ರೆಕಿಡ್ಸ್ ಇದ್ದೇ ಇರತ್ತೆ. ಬ್ರಯೋಫೈಟ್ಸ್ ಅಲ್ಲಿ ಯಾವುದೇ ರೀತಿಯಾದಂತ ಝೈಲಮ್ ಅಥವಾ ಫ್ಲೋಯಮ್ ಎರಡೂ ಇರಲ್ಲ, ಅದಕ್ಕೆ ಇದನ್ನ ಎ ವ್ಯಾಸ್ಕ್ಯುಲಾರ್ ಪ್ಲಾಂಟ್ಸ್ ಅಂತ ಕರಿತೀವಿ. ಸೊ ಬ್ರಯೋಫೈಟ್ಸ್ ಇಸ್ ದಿ ರೈಟ್ ಆನ್ಸರ್. ವೇರ್ ಇಸ್ ಎಕ್ಸಾರ್ಕ್ ಕಂಡೀಷನ್ ಪ್ರೆಸೆಂಟ್? ಎಕ್ಸಾರ್ಕ್ ಕಂಡೀಷನ್ ಎಲ್ಲಿರತ್ತೆ? ಎಕ್ಸಾರ್ಕ್ ಅಂದ್ರೆ ಪ್ರೋಟೋಝೈಲಮ್ ಈ ಎಂಡೋಡರ್ಮಿಸ್ ಕಡೆ ಇರತ್ತೆ. ಮೆಟಾಝೈಲಮ್ ಈ ದೊಡ್ಡದಾಗಿರತ್ತಲ್ಲ ಝೈಲಮ್ ಎಲಿಮೆಂಟ್, ಅದು ಪಿತ್ ಹತ್ರ ಇರತ್ತೆ. ಸೊ ಈ ಕಂಡೀಷನ್ ಬಂದು ನಾವು ಬೇರಲ್ಲಿ ನೋಡ್ತೀವಿ, ರೂಟ್ ಅಲ್ಲಿ ನೋಡ್ತೀವಿ. ಸೊ ವೇರ್ ಇಸ್ ಎಕ್ಸಾರ್ಕ್ ಕಂಡೀಷನ್ ಪ್ರೆಸೆಂಟ್? ಇಟ್ ಇಸ್ ಪ್ರೆಸೆಂಟ್ ಇನ್ ರೂಟ್. ಎಂಡಾರ್ಕ್ ಇಸ್ ಫೌಂಡ್ ಇನ್ ಬೋತ್ ಸ್ಟೆಮ್ ಅಂಡ್ ಲೀಫ್, ಬಟ್ ಇಲ್ಲಿ ಬರೀ ರೂಟ್. 54ನೇದು ಬರೀ ರೂಟು. ಸೊ 2ನೇ ಉತ್ತರ ಸರಿಯಾದಂತ ಉತ್ತರ. 54th ಸೆಕೆಂಡ್ ಒನ್ ಇಸ್ ದಿ ಕರೆಕ್ಟ್ ಆನ್ಸರ್. ಲೇಯರ್ ಆಫ್ ಸೆಲ್ಸ್ ಬಿಟ್ವೀನ್ ಎಂಡೋಡರ್ಮಿಸ್ ಅಂಡ್ ವ್ಯಾಸ್ಕ್ಯುಲಾರ್ ಬಂಡಲ್ಸ್. ಈ ಎಂಡೋಡರ್ಮಿಸ್ ಮತ್ತೆ ವ್ಯಾಸ್ಕ್ಯುಲಾರ್ ಬಂಡಲ್ ಮಧ್ಯದಲ್ಲಿ ಇರುವಂತ ಸೆಲ್ಸ್ ನ ಏನಂತ ಕರಿತೀವಿ? ಎಪಿಡರ್ಮಿಸ್ ತಪ್ಪು, ಪೆರಿಸೈಕಲ್ ಅಂತ ಕರಿತೀವಿ. ಹೈಪೋಡರ್ಮಿಸ್ ಇವೆಲ್ಲ ಸ್ಟೆಮ್ ಅಲ್ಲಿ ಬರುತ್ತೆ, ಬಿಲೋ ದಿ ಎಪಿಡರ್ಮಿಸ್ ಲೇಯರ್. ಪಿತ್ ಬಂದು ವ್ಯಾಸ್ಕ್ಯುಲಾರ್ ಬಂಡಲ್ ಆದ್ಮೇಲೆ ಇರುವಂತಹದ್ದು. ಸೊ ಇನ್ ಬಿಟ್ವೀನ್ ಎಂಡೋಡರ್ಮಿಸ್ ಮತ್ತೆ ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಮಧ್ಯದಲ್ಲಿ ಇರುವಂತದ್ದು ಪೆರಿಸೈಕಲ್. ಪೆರಿಸೈಕಲ್ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಈ ಕ್ಯಾಸ್ಪೇರಿಯನ್ ಸ್ಟ್ರೆಪ್ಸ್. ಸೊ ಇಲ್ಲಿ 55ನೇದು ಪೆರಿಸೈಕಲ್ ಅಂತ ಹೇಳಿದೆ. ಎಂಡೋಡರ್ಮಿಸ್ ಮತ್ತೆ ವ್ಯಾಸ್ಕ್ಯುಲಾರ್ ಬಂಡಲ್ ಮಧ್ಯದಲ್ಲಿ ಇರುವಂತ ಲೇಯರ್ ಪೆರಿಸೈಕಲ್ ಅಂತ ಕರಿತೀವಿ. ಓಕೆ, ಕ್ಯಾಸ್ಪೇರಿಯನ್ ಸ್ಟ್ರೆಪ್ಸ್ ಇನ್ ಎಂಡೋಡರ್ಮಿಸ್ ಇಸ್ ಕಂಪೋಸ್ಡ್ ಆಫ್. ಏನ್ ಕೆಮಿಕಲ್ ಕಾಂಪೋಸಿಷನ್ ಇದೆ ಈ ಕ್ಯಾಸ್ಪೇರಿಯನ್ ಸ್ಟ್ರೆಪ್ ಎಂಡೋಡರ್ಮಿಸ್ ಅಲ್ಲಿ? ಸುಬರಿನ್ ಡಿಪಾಸಿಷನ್ ಇರುತ್ತೆ. ಸೊ ಸುಬರಿನ್ ಇರೋದ್ರಿಂದ ನೀರ್ ಒಳಗ್ ಬರಲ್ಲ. ಅದು ಯಾವ ಎಂಡೋಡರ್ಮಲ್ ಸೆಲ್ಸ್ ಅಲ್ಲಿ ಈ ಸುಬರಿನ್ ಇರಲ್ವೋ ಅದನ್ನ ಪ್ಯಾಸೇಜ್ ಸೆಲ್ಸ್ ಅಂತ ಕರಿತೀವಿ. ಈ ರೂಟ್ ಅಲ್ಲಿ ಓದಿರ್ತೀರ. ಸೊ ಕ್ಯಾಸ್ಪೇರಿಯನ್ ಸ್ಟ್ರೆಪ್ಸ್ ಇನ್ ಎಂಡೋಡರ್ಮಿಸ್ ಇಸ್ ಕಂಪೋಸ್ಡ್ ಆಫ್ ಸುಬರಿನ್. ಸೊ 3ನೇ ಉತ್ತರ ಸರಿಯಾದಂತ ಉತ್ತರ ಇಲ್ಲಿ 56ಕ್ಕೆ. 57, ದಿ ಲೇಯರ್ ಆಫ್ ಸೆಲ್ಸ್ ಔಟ್ಸೈಡ್ ದಿ ಫ್ಲೋಯಮ್. ಸೊ ಈ ಫ್ಲೋಯಮ್ ಆಚೆ ಇರುವಂತ ಸೆಲ್ಸ್ ಮೆಂಟ್ ಫಾರ್ ಗಿವಿಂಗ್ ರೈಸ್ ಟು ದಿ ರೂಟ್ ಬ್ರಾಂಚಸ್ is called. So the layer of cells outside the phloem meant for giving rise to the root branches is called. ಇದನ್ನೇನಂತ ಕರಿತೀವಿ? ಇದನ್ನ ಕೇಂಬಿಯಂ ಅಂತ ಕರಿತೀವ, ಕಾರ್ಪಸ್ ಅಂತ ಕರಿತೀವ, ಅಥವಾ ಎಂಡೋಡರ್ಮಿಸ್ ಅಥವಾ ಪೆರಿಸೈಕಲ್? ಸಿ ಈ
ಉತ್ತರಕ್ಕೆ ಪೆರಿಸೈಕಲ್ ಅಂತ ಬರುತ್ತೆ. ಪೆರಿಸೈಕಲ್ ಪ್ರೊಡ್ಯೂಸಸ್ ಲ್ಯಾಟ್ರಲ್ ರೂಟ್ಸ್ ಆರ್ ಪ್ರೊಡ್ಯೂಸ್ ಬೈ ಪೆರಿಸೈಕಲ್. ಈಗ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಡೈಕಾಟ್ ರೂಟ್, ಸೆಕೆಂಡರಿ ಗ್ರೋತ್ ಇನ್ ಡೈಕಾಟ್ ರೂಟ್ ಅಲ್ಲಿ ಇದು ಓದ್ತೀರಾ. ಪೆರಿಸೈಕಲ್ ಬಂದು ಲ್ಯಾಟ್ರಲ್ ರೂಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ. 57ನೇದು ಪೆರಿಸೈಕಲ್ ಸರಿಯಾದಂತ ಉತ್ತರ. ಸೊ ಪೆರಿಸೈಕಲ್. ಸೊ 57th, 4th ಇಸ್ ದಿ ಕರೆಕ್ಟ್ ಆನ್ಸರ್. 58ನೇ ಪ್ರಶ್ನೆ, ಮೆಡ್ಯುಲರಿ ರೇಸ್ ಆರ್ ಮೇಡ್ ಅಪ್ ಆಫ್. ಈ ಮೆಡ್ಯುಲರಿ ರೇಸ್ ಅನ್ನೋದು ಈ ವ್ಯಾಸ್ಕ್ಯುಲರ್ ಬಂಡಲ್ಸ್ ಮಧ್ಯದಲ್ಲಿ ಇರುವಂತದ್ದು. ಇದು ಒಂದು ಪ್ಯಾರನ್ ಕೈಮಾ ಇಂದ ಕಂಪೋಸ್ ಆಗಿರುತ್ತೆ. ಮೆಡ್ಯುಲರಿ ರೇಸ್ ಈ ಸ್ಟೆಮ್ ಅಲ್ಲಿ ನೋಡ್ತೀವಿ ನಾವು, ಯಂಗ್ ಡೈಕಾಟ್ ಸ್ಟೆಮ್. ಈ ವ್ಯಾಸ್ಕ್ಯುಲರ್ ಬಂಡಲ್ಸ್ ಮಧ್ಯದಲ್ಲಿ ಇರುವಂತ ಆ ಜೈಲಮ್ ಎಲಿಮೆಂಟ್ಸ್ ನ ಮೆಡ್ಯುಲರಿ ರೇಸ್. ಪಿತ್ಗೆ ಇನ್ನೊಂದು ಹೆಸರು ಮೆಡ್ಯುಲಾ ಅಂತೀವಿ. ಮೆಡ್ಯುಲಾ ಮಧ್ಯದಲ್ಲಿ ಬಂದಿರತ್ತೆ. ಸೊ ಪಿತ್ತಲ್ಲಿ ಇರುವಂತದ್ದು ಜೈಲಮ್ ಎಲಿಮೆಂಟ್ಸ್. ಸೊ ದಿ ಪ್ಯಾರನ್ ಕೈಮಾ ಎಲಿಮೆಂಟ್ಸ್. ಸೊ ಮೆಡ್ಯುಲರಿ ರೇಸ್ ಆರ್ ಮೇಡ್ ಅಪ್ ಆಫ್ ಪ್ಯಾರನ್ ಕೈಮಾ. ಓಕೆ, 58ನೇದು ಎರಡನೇದು ಸರಿಯಾದಂತ ಆನ್ಸರ್. ಸೊ ಪ್ಯಾರನ್ ಕೈಮಾ ಇಟ್ ಇಸ್ ಮೇಡ್ ಅಪ್ ಆಫ್. ಫೈಬರ್ಸ್ ಆರ್ ಲೈಕ್ಲಿ ಟು ಬಿ ಆಬ್ಸೆಂಟ್. ಎಲ್ಲಿ ಆಬ್ಸೆಂಟ್ ಆಗಿರುತ್ತೆ ಫೈಬರ್ಸ್? ಸೆಕೆಂಡರಿ ಫ್ಲೋಯಮ್ ಅಲ್ಲಿ ಇರುತ್ತಾ, ಸೆಕೆಂಡರಿ ಜೈಲಮ್ ಅಲ್ಲಿ ಇರುತ್ತಾ, ಪ್ರೈಮರಿ ಫ್ಲೋಯಮ್ ಅಲ್ಲಿ ಇರುತ್ತಾ, ಅಥವಾ ಲೀವ್ಸ್ ಅಲ್ಲಿ ಎಲ್ಲಿ ಆಬ್ಸೆಂಟ್ ಆಗಿರತ್ತೆ? ಇದು ಫೈಬರ್ಸ್ ಆರ್ ಲೈಕ್ಲಿ ಟು ಬಿ ಆಬ್ಸೆಂಟ್ ಇನ್ ಸೆಕೆಂಡರಿ ಫ್ಲೋಯಮ್, ಸೆಕೆಂಡರಿ ಜೈಲಮ್, ಪ್ರೈಮರಿ ಫ್ಲೋಯಮ್, ಲೀವ್ಸ್. ಸೊ ಲೀವ್ಸ್ ಅಲ್ಲೂ ಫೈಬರ್ಸ್ ಇದ್ದೇ ಇರತ್ತೆ. ಸೊ ಸೆಕೆಂಡರಿ ಪಾರ್ಟ್ ಅಲ್ಲಿ ದಿ ಫೈಬರ್ಸ್ ಆರ್ ಯೂಶಲಿ ಆಬ್ಸೆಂಟ್. ಸೊ ಫೈಬರ್ಸ್ ಆರ್ ಲೈಕ್ಲಿ ಟು ಬಿ ಆಬ್ಸೆಂಟ್ ಇನ್. 59ನೇ ಪ್ರಶ್ನೆಗೆ 3ನೇ ಆಪ್ಷನ್, ಪ್ರೈಮರಿ ಫ್ಲೋಯಮ್ ಅಲ್ಲಿ ಫೈಬರ್ಸ್ ಇರಲ್ಲ. ಇದನ್ನ ಕೊಟ್ಟಿದ್ದಾರೆ ಬುಕ್ ಅಲ್ಲಿ ನಾವು ಓದ್ಬೇಕಾದ್ರೆ, ಸ್ಟೆಮ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಮೊನೊಕಾಟ್ ಸ್ಟೆಮ್ ಅಲ್ಲಿ ಫೈಬರ್ಸ್ ಆರ್ ಆಬ್ಸೆಂಟ್ ಇನ್ ದಿ ಪ್ರೈಮರಿ ಫ್ಲೋಯಮ್ ಅಂತ. ಸೊ ಪ್ರೈಮರಿ ಫ್ಲೋಯಮ್. ಸೊ 59, third answer. So which of the following statement is incorrect for the epidermis? ಸೊ ಅಂದ್ರೆ ಇಲ್ಲಿ 4 ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ನೀವು ಅದರಲ್ಲಿ ಯಾವುದು ತಪ್ಪಾದಂತ ಸ್ಟೇಟ್ಮೆಂಟ್ ಅಂತ ನೋಡ್ಬೇಕಾಗತ್ತೆ. ಸೊ 4 ಸ್ಟೇಟ್ಮೆಂಟ್ ಅಲ್ಲಿ 1 ಸ್ಟೇಟ್ಮೆಂಟ್ ಕರೆಕ್ಟ್ ಇರುತ್ತೆ, 3 ಸ್ಟೇಟ್ಮೆಂಟ್ ಕರೆಕ್ಟ್ ಇರುತ್ತೆ, 1 ತಪ್ಪಿರುತ್ತೆ. ಎಪಿಡರ್ಮಿಸ್ ಇಸ್ ದಿ ಔಟರ್ ಮೋಸ್ಟ್ ಲೇಯರ್ ಆಫ್ ದಿ ಪ್ರೈಮರಿ ಪ್ಲಾಂಟ್ ಬಾಡಿ, ಅದು ಸರಿಯಾದಂತದ್ದು. ಇಟ್ ಇಸ್ ಆಫನ್ ಕವರ್ಡ್ ಬೈ ಕ್ಯೂಟಿಕಲ್ ಎಕ್ಸ್ಟರ್ನಲಿ, ಅದು ಸರಿ. 3ನೇದು, ಇಟ್ ಇಸ್ ಯೂಶಲಿ ಮಲ್ಟಿ ಲೇಯರ್ಡ್, ಇಟ್ ಇಸ್ ಮೇಡ್ ಅಪ್ ಆಫ್ ಕಾಂಪ್ಯಾಕ್ಟ್ಲಿ ಅರೇಂಜ್ ಸೆಲ್ಸ್. ಈ 3ನೇದು 60ನೇ ಪ್ರಶ್ನೆಗೆ ಇನ್ಕರೆಕ್ಟ್ ಆನ್ಸರ್ ಇಸ್ 3ನೇದು, ಇಟ್ ಇಸ್ ಮೇಡ್ ಅಪ್ ಆಫ್ ಯೂಶಲಿ ಮಲ್ಟಿ ಲೇಯರ್ಡ್ ಅಂತೀವಲ್ಲ, ಇದು ತಪ್ಪು. ಎಪಿಡರ್ಮಿಸ್ ಯೂಶಲಿ 1 layered, it is made up of barrel shaped cells. ಸೊ ಈ 3ನೇ ಆಪ್ಷನ್ ತಪ್ಪಾದಂತ ಆಪ್ಷನ್. ವಿಚ್ ಆಫ್ ದಿ ಫಾಲೋಯಿಂಗ್ ಕಾಂಪೋನೆಂಟ್ಸ್ ಆಫ್ ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್ ಪೊಸೆಸ್ ಕ್ಲೋರೋಪ್ಲಾಸ್ಟ್? ಯಾವುದ್ರಲ್ಲಿ ಎಪಿಡರ್ಮಲ್ ಟಿಶ್ಯೂ ನಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ? ಸೊ ಯಾವ ಕಾಂಪೋನೆಂಟ್ ಅಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ ಎಪಿಡರ್ಮಲ್ ಟಿಶ್ಯೂ? ಟ್ರೈಕೋಮ್ಸ್ ಅಲ್ಲ, ಅಥವಾ ಎಪಿಡರ್ಮಲ್ ಟಿಶ್ಯೂ ನಾವು ಎಪಿಡರ್ಮಲ್ ಪೀಲ್ ತೆಗ್ದಿರ್ತೀವಿ ನೋಡಿ, ಸೊ ಗಾರ್ಡ್ ಸೆಲ್ಸ್ ಅಲ್ಲಿ ಇರುತ್ತೆ. ಸೊ ಗಾರ್ಡ್ ಸೆಲ್ಸ್ ಅಲ್ಲಿ ಇರುತ್ತೆ, ಸಬ್ಸಿಡಿಯರಿ ಸೆಲ್ಸ್, ಕ್ಯೂಟಿಕಲ್. ಸೊ ಯಾವುದರಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ ಅಂದ್ರೆ ಗಾರ್ಡ್ ಸೆಲ್ಸ್ ಅಲ್ಲಿ ನಾವು ಡಯಾಗ್ರಾಮ್ ಅಲ್ಲೂ ತೋರಿಸಿರ್ತೀವಿ. ಸೊ 61ನೇ ಪ್ರಶ್ನೆ 2ನೇ ಆಪ್ಷನ್ ಸರಿಯಾದಂತದ್ದು, ಗಾರ್ಡ್ ಸೆಲ್ಸ್ ಅಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ. 62, ಗ್ರೌಂಡ್ ಟಿಶ್ಯೂ ಸಿಸ್ಟಮ್ is not differentiated into which of the following components? ಸೊ ಯಾವ ಕಾಂಪೊನೆಂಟ್ಸ್ ಇಲ್ಲಿ ಡಿಫ್ರೆನ್ಶಿಯೇಟ್ ಆಗಿರಲ್ಲ? ಎಪಿಡರ್ಮಿಸ್, ಹೈಪೋಡರ್ಮಿಸ್, ಎಂಡೋಡರ್ಮಿಸ್, ಮೆಡ್ಯುಲಾ. ಸೊ ಗ್ರೌಂಡ್ ಟಿಶ್ಯೂ ಯಾವ್ದನ್ನ, ಅದು ಹೇಗೆ ಯಾವ ಕಾಂಪೊನೆಂಟ್ ಅಲ್ಲಿ ಡಿಫ್ರೆನ್ಶಿಯೇಟ್ ಆಗಲ್ಲ ಅಂತ ಕೇಳಿದ್ದಾರೆ. 62ನೇ ಪ್ರಶ್ನೆಗೆ ಫಸ್ಟ್ ಒನ್ ಎಪಿಡರ್ಮಿಸ್ ಕಾಂಪೊನೆಂಟ್ ಅಲ್ಲಿ epidermis, innermost layer of cortex, the ground tissue system is not differentiated into which of the following components? ಈ epidermis component differentiate ಆಗಿರಲ್ಲ ground tissue. So ಈ answer, this is the layer which is not differentiated in ground tissue. The innermost layer of cortex is called, innermost layer of cortex ನ ನಾವು ಒಳಗಿನ ಲೇಯರ್ ಯಾವುದು ಅಂದ್ರೆ ಎಂಡೋಡರ್ಮಿಸ್. innermost layer of cortex is endodermis. 63ನೇ ಪ್ರಶ್ನೆ ಫಸ್ಟ್ ಒನ್ ಇಸ್ ದಿ, ಸೊ ಸಿ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಆನ್ಸರ್ ಕೀ ನಲ್ಲಿ, ಎಂಡೋಡರ್ಮಿಸ್ ಸರಿಯಾದಂತ ಉತ್ತರ.
ಸೊ ಎಂಡೋಡರ್ಮಿಸ್. ಸೊ ವ್ಯಾಸ್ಕ್ಯುಲಾರ್ ಬಂಡಲ್ಸ್ ವಿತ್ ಕೇಂಬಿಯಂ ಆರ್ ಕಾಲ್ಡ್ ಕ್ಲೋಸ್ಡ್ ಅಂತ ಕರಿತೀವ ಅಥವಾ ಓಪನ್ ಅಂತ ಕರಿತೀವ? ಸೊ ಎಕ್ಸಾರ್ ಕೆಂಡರ್ ತಪ್ಪು. ಸೊ ಕೇಂಬಿಯಂ ಇದ್ರೆ ಅಂತ ವ್ಯಾಸ್ಕ್ಯುಲಾರ್ ಬಂಡಲ್ಸ್ ನಾವು ಓಪನ್ ಟೈಪ್ ಆಫ್ ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಅಂತೀವಿ. 64ನೇ ಪ್ರಶ್ನೆ, ಎರಡನೇ ಆನ್ಸರ್ ಸರಿಯಾದಂತದ್ದು. ಇಟ್ ಇಸ್ ಓಪನ್ ಟೈಪ್ ಆಫ್ ವ್ಯಾಸ್ಕ್ಯುಲಾರ್ ಬಂಡಲ್ಸ್. ಎಕ್ಸಾರ್ಕ್ ಅಂಡ್ ಪಾಲಿಯಾರ್ಕ್ ವ್ಯಾಸ್ಕ್ಯುಲಾರ್ ಬಂಡಲ್ಸ್ occur in. ಎಕ್ಸಾರ್ಕ್ ಅಂದಾಗ ಪ್ರೋಟೋಸೈಲಮ್ ಆಚೆ ಇರತ್ತೆ, ಈ ಮೆಟಾಸೈಲಮ್ ಬಂದು ಒಳಗಿರತ್ತೆ, ಪಿತ್ ಕಡೆ ಇರತ್ತೆ. ಸೊ ಪಾಲಿಯಾರ್ಕ್ ಅಂದ್ರೆ ಮೆನಿ ಪ್ಯಾಚಸ್, ಎಷ್ಟೋ ಪ್ಯಾಚಸ್ ಇರುತ್ತೆ, ಝೈಲಮು ಮತ್ತೆ ಫ್ಲೋಯಮ್ ಆಲ್ಟರ್ನೇಟ್ ಆಗ್ತಾ ಇರತ್ತೆ. ಇದನ್ನ ನಾವು ಮೋನೋಕಾಟ್ ರೂಟ್ಸ್ ಅಲ್ಲಿ ನೋಡಬಹುದು. 65ನೇ ಪ್ರಶ್ನೆಗೆ ಉತ್ತರ ಬಂದು ಮೋನೋಕಾಟ್ ರೂಟ್. ಸೊ ದಿ ಆನ್ಸರ್ ಇಸ್ monocot root. 65th is second one. In monocot leaf, bulliform cells are absent from the epidermis. Veins form a network. Mesophyll is well differentiated into palisade and spongy parenchyma. Mesophyll is not differentiated into palisade and spongy parenchyma. ಇಲ್ಲಿ ಅವ್ರು ಏನು ಹೇಳಿಲ್ಲ, ಯಾವುದು ಸರಿ ಇನ್ಕರೆಕ್ಟ್ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳಿಲ್ಲ. ನಾವು ನೋಡಿದಾಗಲೇ ಗೊತ್ತಾಗುತ್ತೆ 3 ಸ್ಟೇಟ್ಮೆಂಟ್ ತಪ್ಪಿದೆ. ಬುಲಿಫಾರ್ಮ್ ಸೆಲ್ಸ್ ಇರುತ್ತೆ ಮೊನೊಕಾಟ್ ಲೀಫ್ ಅಲ್ಲಿ, ಇಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ. ವೇನ್ಸ್ ಫಾರ್ಮ್ ಅ ನೆಟ್ವರ್ಕ್, ಇದು ತಪ್ಪು, ರೆಟಿಕ್ಯುಲೇಟ್ ಅಲ್ಲ. ಮೊನೊಕಾಟ್ ಲೀಫ್ ಅಲ್ಲಿ ಪ್ಯಾರಲಲ್ ವೆನೇಷನ್ ಇರುತ್ತೆ. ಮೀಸೋಫಿಲ್ ಇಸ್ ವೆಲ್ ಡಿಫ್ರೆನ್ಶಿಯೇಟೆಡ್, ಇದು ಬಂದು ಡೈಕಾಟ್ ಲೀಫ್ ಅಲ್ಲಿ ಇರುತ್ತೆ, ಮೊನೊಕಾಟ್ ಅಲ್ಲಿ ಇರಲ್ಲ. ಸೊ 4ನೇ ಆಪ್ಷನ್ ಇದೆಯಲ್ಲ, ಇದು ಸರಿಯಾದಂತ ಆಪ್ಷನ್. ಮಿಕ್ಕಿದ 3 ಆಪ್ಷನ್ ತಪ್ಪಾದಂತ ಆಪ್ಷನ್. ಸೊ ಕೆಲವು ಸಲ ಆತರ ಕೊಡಲ್ಲ, ನಾವೇ ಕಂಡುಹಿಡಿಬೇಕಾಗತ್ತೆ. ಸೊ ಇಲ್ಲಿ 3 ಆಪ್ಷನ್ಸ್ ತಪ್ಪಿದೆ, 1 ಸರಿ ಇದೆ. ಸೊ ಸರಿಯಾದಂತ ಆಪ್ಷನ್ ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೊ ಮೀಸೋಫಿಲ್ ಇಸ್ ನಾಟ್ ಡಿಫ್ರೆನ್ಶಿಯೇಟೆಡ್ ಇಂಟು ಪ್ಯಾಲಿಸೈಡ್ ಅಂಡ್ ಸ್ಪಾಂಜಿ ಪ್ಯಾರೆನ್ಕೈಮಾ. 4ನೇ ಉತ್ತರ, 4ನೇ ಆಪ್ಷನ್ ಸರಿಯಾದಂತದ್ದು. ಸೊ 66th, 4th one is the correct option. ಸೊ 67ನೇ ಆಪ್ಷನ್ ಅಲ್ಲಿ ವೆಲ್ ಡೆವಲಪ್ ಪಿತ್ ಇಸ್ ಫೌಂಡ್ ಇನ್. ಸೊ ಒಳ್ಳೆ ಪಿತ್, ದೊಡ್ಡದಾಗಿರುವಂತ ಪಿತ್ತು ಮತ್ತೆ ತುಂಬಾ ಚೆನ್ನಾಗಿ ಫಾರ್ಮ್ ಆಗಿರೋದು ಎಲ್ಲಿ ಅಂದ್ರೆ ಮೋನೋಕಾಟ್ ಸ್ಟೆಮ್ ಅಲ್ಲಿ ಇರಲ್ಲ, ಡೈಕಾಟ್ ರೂಟ್ ಅಲ್ಲೂ ಇದ್ರೂ ಇರುತ್ತೆ ಅಥವಾ ಆಬ್ಸೆಂಟ್ ಆಗಿರತ್ತೆ, ಅದ್ರ ಬಗ್ಗೆ ಹೇಳಿದೀವಿ. ಸೊ ಮೋನೋಕಾಟ್ ಸ್ಟೆಮ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ವೆಲ್ ಡೆವಲಪ್ ಪಿತ್ ಇಸ್ ದೇರ್. ಡೈಕಾಟ್ ಸ್ಟೆಮ್ ಅಲ್ಲಿ ಪಿತ್ ತುಂಬಾ ಕಡಿಮೆ. ನೀವು ಇವನ್ನೆಲ್ಲ ಕಂಪೇರ್ ಮಾಡಿದಾಗ, ಸೊ ಡೈಕಾಟ್ ಸ್ಟೆಮ್ ಅಂಡ್ ಮೋನೋಕಾಟ್ ರೂಟ್, ಇಲ್ಲಿ ವೆಲ್ ಡೆವಲಪ್ ಪಿತ್ ಇಸ್ ಫೌಂಡ್. ಸೊ ಮೋನೋಕಾಟ್ ಸ್ಟೆಮ್ ಅಲ್ಲಿ ಇರಲ್ಲ. ಸೊ ಯಾಕಂದ್ರೆ ಅದು ಗ್ರೌಂಡ್ ಟಿಶ್ಯೂ ಆಗೋಗ್ಬಿಟ್ಟಿರುತ್ತೆ. ಸ್ಟೀಲು ಮತ್ತೆ ಕಾರ್ಟೆಕ್ಸ್ ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ ಮೊನೊಕಾಟ್ ಸ್ಟೆಮ್ ಅಲ್ಲಿ, ಅದನ್ನ ಗ್ರೌಂಡ್ ಟಿಶ್ಯೂ ಅಂತೀವಿ. ಸೊ ಇಟ್ ಇಸ್ ರೂಲ್ಡ್ ಔಟ್. ಬಟ್ ಡೈಕಾಟ್ ಸ್ಟೆಮ್ ಅಲ್ಲಿ ನಾವು ಪಿತ್ ನೋಡ್ಬೋದು. ಡೈಕಾಟ್ ಸ್ಟೆಮ್ ಮತ್ತೆ ಮೊನೊಕಾಟ್ ರೂಟ್ ಅಲ್ಲಿ ತುಂಬಾ ದೊಡ್ಡದಾಗಿರತ್ತೆ ಈ ಪಿತ್ತು. ವೆಲ್ ಡೆವಲಪ್ ಪಿತ್ ಇಸ್ ಫೌಂಡ್ ಇನ್ ಡೈಕಾಟ್ ಸ್ಟೆಮ್ ಅಂಡ್ ಮೊನೊಕಾಟ್ ರೂಟ್. 4ನೇ ಆನ್ಸರ್ ಸರಿಯಾದಂತ ಉತ್ತರ. ಓಕೆ, ಜನರಲಿ ಹೈಪೋಡರ್ಮಿಸ್ ಇನ್ ಮೊನೊಕಾಟ್ ಸ್ಟೆಮ್. ಹೈಪೋಡರ್ಮಿಸ್ ಅಂದ್ರೆ ಎಪಿಡರ್ಮಿಸ್ ಕೆಳಗಿರುವಂತ ಲೇಯರ್ ನ, ಹೈಪೋ ಅಂದ್ರೆ ಬಿಲೋ, ಡರ್ಮಿಸ್ ಅಂದ್ರೆ ಲೇಯರ್. ಸೊ ಆ ಬಿಲೋ ಲೇಯರ್ ನ ನಾವು ಮೊನೊಕಾಟ್ ಸ್ಟೆಮ್ ಅಲ್ಲಿ ಇಟ್ ಇಸ್ ಕಂಪೋಸ್ಡ್ ಆಫ್ ಕೋಲನ್ ಕೈಮಾ. ಸೊ ಜನರಲಿ ಹೈಪೋಡರ್ಮಿಸ್ ಇನ್ ಮೊನೊಕಾಟ್ ಸ್ಟೆಮ್ ಇಸ್ ಕಂಪೋಸ್ಡ್ ಆಫ್ ಕೋಲನ್ ಕೈಮಾ. ಸೊ ನೋಡೋಣ ಏನ್ ಉತ್ತರ ಕೊಟ್ಟಿದ್ದಾರೆ. 68ನೇದು ಬಿ ಇಸ್ ದಿ ಆನ್ಸರ್. ಸೊ ಮೊನೊಕಾಟ್ ಸ್ಟೆಮ್ ಅಲ್ಲಿ ಸ್ಕ್ಲೀರನ್ ಕೈಮಾ. ಸೊ ಈಗ ಸ್ಕ್ಲೀರನ್ ಕೈಮಾ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದಿ ಆನ್ಸರ್. 68th ಸ್ಕ್ಲೀರನ್ ಕೈಮಾ, ಕೋಲನ್ ಕೈಮಾ ಅಲ್ಲ, ಸ್ಕ್ಲೀರನ್ ಕೈಮಾ. ಪಿಟಿಯೋಲ್ ಅಲ್ಲಿ ಇರತ್ತೆ ಕೋಲನ್ ಕೈಮಾ, ಬಿಲೋ ದಿ ಎಪಿಡರ್ಮಿಸ್. ಸೊ ಇಲ್ಲಿ ಸ್ಕ್ಲೀರನ್ ಕೈಮಾ ಇರತ್ತೆ ಮೊನೊಕಾಟ್ ಸ್ಟೆಮ್ ಅಲ್ಲಿ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಕರೆಕ್ಟ್? ಸಿ 69ರಿಂದ ಇದು ಬಂದು it is zoology part of it, the questions. So which of the following is incorrect? C is the incorrect one among them. All the elements present in a sample of Earth's crust are also present in a sample of living tissue. ಅದಕ್ಕೆ ನಾವು ಒಂದು ಟ್ಯಾಬ್ಯುಲಾರ್ ಕಾಲಮ್ ನಿಮ್ಮ NCERT ಬುಕ್ ಅಲ್ಲಿ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಆಫ್ ಕಾಂಪೋನೆಂಟ್ಸ್ ಇನ್ ಅರ್ತ್ಸ್ ಕ್ರಸ್ಟ್ ಅಂಡ್ ಲಿವಿಂಗ್ ಟಿಶ್ಯೂ. ಸೊ ಆಲ್ಮೋಸ್ಟ್ ಎಲ್ಲಾನು ಇರುತ್ತೆ ನಮ್ಮಲ್ಲಿ ಲಿವಿಂಗ್ ಟಿಶ್ಯೂ ನಲ್ಲಿ. ದಿ ರಿಲೇಟಿವ್ ಅಬಂಡೆನ್ಸ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ವಿತ್ ರೆಸ್ಪೆಕ್ಟ್ ಟು ಅದರ್ ಎಲಿಮೆಂಟ್ಸ್ ಈಸ್ ಹೈಯರ್ ಇನ್ ಎನಿ ಲಿವಿಂಗ್ ಆರ್ಗ್ಯಾನಿಸಮ್ ದ್ಯಾನ್ ಇನ್ ಅರ್ತ್ಸ್ ಕ್ರಸ್ಟ್. ವೆರಿ ಟ್ರೂ. ಕಾರ್ಬನ್ ಮತ್ತೆ ಹೈಡ್ರೋಜನ್ ಜೀವಂತವಾಗಿರುವಂತ ಆರ್ಗ್ಯಾನಿಸಮ್ಸ್ ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು ಅರ್ತ್ಸ್ ಕ್ರಸ್ಟ್. ಭೂಮಿ ಲೇಯರ್ ಅಲ್ಲಿ ನೀವು ಕಂಪೇರ್ ಮಾಡಿದ್ರೆ ಈ ಎಲಿಮೆಂಟ್ಸ್ ನ
ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ತುಂಬಾ ಇರುತ್ತೆ. ದಿ ಪರ್ಸೆಂಟೇಜ್ ವೇಟ್ ಆಫ್ ನೈಟ್ರೋಜನ್ ಇನ್ ಅರ್ತ್ಸ್ ಕ್ರಸ್ಟ್ ಇಸ್ ವೆರಿ ಹೈ in comparison to human body. That is also true. So the percentage weight of silicon in Earth's crust is very high in comparison to human body. So ಇಲ್ಲಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ 69th, ಈ ನೈಟ್ರೋಜನ್ ಇನ್ ಅರ್ತ್ಸ್ ಕ್ರಸ್ಟ್ ಇಸ್ ವೆರಿ ಹೈ ಇನ್ ಕಂಪ್ಯಾರಿಸನ್ ಟು ಹ್ಯೂಮನ್ ಬಾಡಿ. ದಿಸ್ ಇಸ್ ರಾಂಗ್ actually. So percentage weight of nitrogen in earth's crust is low in comparison to human body. ಈ ಮೂರನೇ ಆಪ್ಷನ್ ತಪ್ಪಾದಂತ ಆಪ್ಷನ್ ಇದರಲ್ಲಿ. ಸೊ ಸಿ is the incorrect option. Choose the correct one with respect to decreasing order of abundance, that is percentage weight of elements in a cell. ಯಾವುದು ತುಂಬಾ ಎಲಿಮೆಂಟ್ಸ್ ಇರುತ್ತೆ ಪರ್ಸೆಂಟೇಜ್, ಅದ್ರ ಬೇಸಿಸ್ ಮೇಲೆ ನಾವು ಆರ್ಗನೈಸ್ ಮಾಡಬೇಕಾಗತ್ತೆ. ಸೊ ಇನ್ ದಿ ಡಿಕ್ರೀಸಿಂಗ್ ಆರ್ಡರ್, ಗ್ರೇಟರ್ ಟು ಲೆಸ್ಸರ್. 70th, ಈಗ ನೀವು ನೋಡಿದ್ರೆ ಆಕ್ಸಿಜನ್ ಇಸ್ ಮೋರ್ ಇನ್ ಅ ಸೆಲ್ ದ್ಯಾನ್ ಕಾರ್ಬನ್. Carbon is more than nitrogen. Nitrogen is higher than hydrogen. So ಈ ಸೆಕೆಂಡ್ ಆಪ್ಷನ್ ಸರಿಯಾಗಿದೆ. ಆಕ್ಸಿಜನ್ ಫಸ್ಟ್, highest amount of oxygen is found within our cell, elements in cell. ನೆಕ್ಸ್ಟ್ ಕಾರ್ಬನ್ ಆದ್ಮೇಲೆ ಮೂರನೇದು ನೈಟ್ರೋಜನ್ ಕಡಿಮೆ ಇರುತ್ತೆ ವೆನ್ ಕಂಪೇರ್ಡ್ ಟು ಕಾರ್ಬನ್. ನೈಟ್ರೋಜನ್ಗಿಂತ ಕಡಿಮೆ ಇರೋದು ಹೈಡ್ರೋಜನ್. ನಮ್ಮ ದೇಹದಲ್ಲಿ ಸೆಲ್ಗಳಲ್ಲಿ ಇದು ಇರುತ್ತೆ. ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಕರೆಕ್ಟ್? Palmitic acid has 16 carbon atoms, including carboxyl carbon. Arachidonic acid has 20 carbon atoms, excluding carboxyl carbon. Stearic acid has 18 carbon atoms, excluding carboxyl carbon. All are correct. So, ಇದು biomolecules ಏನು ಕೊಟ್ಟಿರೋದಂಥದ್ದಲ್ವಾ. So, 71st. So first one is correct statement, including a COOH group ಇದೆ ನೋಡಿ, ಅದರಲ್ಲಿ ಇರುವಂತ ಕಾರ್ಬನ್ ಸೇರಿಸ್ಕೊಂಡು 16 ಕಾರ್ಬನ್ ಇರುತ್ತೆ ಪಾಮಿಟಿಕ್ ಆಸಿಡ್ ಅಲ್ಲಿ. ಸೊ ಈ ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಲಿಪಿಡ್ಸ್ ಅಲ್ಲಿ ಈ ಎಕ್ಸಾಂಪಲ್ ಹೇಳಿರ್ತೀವಿ. ಪಾಲ್ಮಿಟಿಕ್ ಆಸಿಡ್ has 16 ಕಾರ್ಬನ್ ಆಟಮ್ಸ್ ಇನ್ಕ್ಲೂಡಿಂಗ್ ಕಾರ್ಬಾಕ್ಸಿಲ್ ಕಾರ್ಬನ್. ಸೊ 71ನೇದು ಫಸ್ಟ್ ಆಪ್ಷನ್ ಸರಿಯಾದಂಥದ್ದು. A triglyceride is formed by esterification of 3 molecules of fatty acids and 3 molecules of glycerol. So 1 molecule of glycerol and 3 molecules of fatty acid. So ಒಂದು ಗ್ಲಿಸರಾಲ್ ಅಲ್ಲಿ ಆ OH ಗ್ರೂಪ್ 3 ಇರುತ್ತೆ, ಅದ್ರ ಬದಲಾಗಿ ಫ್ಯಾಟಿ ಆಸಿಡ್ಸ್ ಅಲ್ಲಿ ಅಟ್ಯಾಚ್ ಆಗುತ್ತೆ. 1 molecule of glycerol and 3 molecules of fatty acids. ಇದು ಸರಿಯಾದಂತ ಉತ್ತರ. Triglyceride is formed by esterification of 1 molecule of glycerol and 3 molecules of fatty acids. 72ನೇ ಪ್ರಶ್ನೆಗೆ ಫಸ್ಟ್ ಆಪ್ಷನ್ ಸರಿಯಾದಂತದ್ದು. 73ನೇದು ಚೂಸ್ ಅ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್. See, saturated fatty acid, unsaturated fatty acids. So you have this. So among this, palmitic acid is a saturated fatty acid. Okay. So our double bond presence or absence basis ಮೇಲೆ ನಾವು ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಸೊ ಪಾಮಿಟಿಕ್ ಆಸಿಡ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ದಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್. Lipids have a molecular mass of micromolecules, that is lipids ಗೆ ಯಾವಾಗಲೂ 800 ಡಾಲ್ಟನ್ಸ್ ಇರುತ್ತೆ. ಈಗ ಬಯೋ ಮೈಕ್ರೋಮಾಲಿಕ್ಯೂಲ್ಸ್ ಅಂದ್ರೆ ಎನಿಥಿಂಗ್ ಲೆಸ್ಸರ್ ದೆನ್ 1000 ಡಾಲ್ಟನ್ಸ್ ಇದ್ರೆ ಅವನ್ನೆಲ್ಲ ನಾವು ಬಯೋ ಮೈಕ್ರೋಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಗ್ರೇಟರ್ ದೆನ್ 1000 ಇದ್ರೆ ಮಾಲಿಕ್ಯುಲರ್ ವೆಯ್ಟ್, ಅದನ್ನ ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಂತ ಕರಿತೀವಿ. So lipids have a molecular mass of micromolecules. They however do not appear in acid soluble pool due to their non-polar nature, polar nature, both A and B, none of this. ಆದ್ರೂ ಕೂಡ ನಾವು ಇದನ್ನ ಆಸಿಡ್ ಸಾಲ್ಯುಬಲ್ ಪೂಲ್ ಅನ್ನು ನೋಡಲ್ಲ, ಬಿಕಾಸ್ ದೇ ಆರ್ ಇನ್ಸಾಲ್ಯುಬಲ್ ಇನ್ ಆಸಿಡ್ಸ್. ಅದಕ್ಕೆ ಅದು ರಿಟಂಟೇಟ್ ಅಲ್ಲೇ ಇರುತ್ತೆ, ಆಸಿಡ್ ಇನ್ಸಾಲ್ಯುಬಲ್ ಪೂಲ್ ಅಲ್ಲೇ ಇರುತ್ತೆ ಲಿಪಿಡ್ಸ್. ಸೊ ಯಾಕದಾಗತ್ತೆ ಅನ್ನೋದನ್ನ ಅವ್ರು ಪ್ರಶ್ನೆ ಕೇಳಿದ್ದಾರೆ. ಸೊ ಇಟ್ ಇಸ್ ನಾನ್ ಪೋಲಾರ್ ನೇಚರ್. 74 ನಾನ್ ಪೋಲಾರ್ ನೇಚರ್ ಇರೋದ್ರಿಂದ ಲಿಪಿಡ್ಸ್
ಡಿಸಾಲ್ವ್ ಆಸಿಡ್ ಅಲ್ಲಿ. ಸೊ ಅಲ್ಲಿ ಯೂಸ್ ಮಾಡುವಂತ ಆಸಿಡ್ ಡಿಸಾಲ್ವ್ ಮಾಡೋದಕ್ಕೆ ಟ್ರೈಕ್ಲೋರೋ ಅಸಿಟಿಕ್ ಆಸಿಡ್, ಯು ನೋ ಅಬೌಟ್ ದಟ್. ಓಕೆ. So a living tissue, so non-polar nature is the answer. A living tissue is taken grounded in trichloroacetic acid using pestle and mortar. So ನಾವು ಒಂದು ಜೀವಂತವಾದಂಥ ಟಿಶ್ಯೂ ತಗೊಂಡು ಅದನ್ನ ಟ್ರೈಕ್ಲೋರಾಸಿಟಿಕ್ ಆಸಿಡ್ ಅನ್ನ ಅದನ್ನ ನಾವು ರುಬ್ತೀವಿ ಪೆಸಲ್ ಅಂಡ್ ಮಾರ್ಟರ್ ಅಲ್ಲಿ. ದೆನ್ ಸ್ಟ್ರೈನ್ ಟು obtain acid soluble and insoluble fraction. The acid insoluble fraction do not contain, ಏನಿರಲ್ಲ ಆಸಿಡ್ ಇನ್ಸಾಲ್ಯುಬಲ್ ಫ್ರಾಕ್ಷನ್ ಅಲ್ಲಿ, ಆಲ್ಕಲಾಯ್ಡ್ಸ್ ಅಂಡ್ ಫ್ಲಾವನಾಯ್ಡ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಇರುತ್ತೆ ಆಸಿಡ್ ಇನ್ಸಾಲ್ಯುಬಲ್ ಫ್ರಾಕ್ಷನ್ ಅಲ್ಲಿ, ಲಿಪಿಡ್ಸ್ ಇರುತ್ತೆ, ಪಾಲಿಸ್ಯಾಕರೈಡ್ಸ್ ಇರುತ್ತೆ. ಆಸಿಡ್ ಇನ್ಸಾಲ್ಯುಬಲ್ ಫ್ರಾಕ್ಷನ್ಸ್ ಅಲ್ಲಿ ಆಲ್ಕಲಾಯ್ಡ್ಸ್ ಅಂಡ್ ಫ್ಲಾವನಾಯ್ಡ್ಸ್ ಇರಲ್ಲ. ಸೊ ಆಸಿಡ್ ಇನ್ಸಾಲ್ಯುಬಲ್ ಫ್ರಾಕ್ಷನ್ ಅಲ್ಲಿ ಡು ನಾಟ್ ಕಂಟೈನ್ alkaloids and flavonoids. So 75th, first one is the correct answer. So ಈ ಆಲ್ಕಲಾಯ್ಡ್ಸ್ ಮತ್ತೆ ಫ್ಲಾವನಾಯ್ಡ್ಸ್ ಇರಲ್ಲ ಆಸಿಡ್ ಇನ್ಸಾಲ್ಯುಬಲ್, ರಿಟರ್ನ್ ಟೇಟ್ ಅಥವಾ ಫ್ರಾಕ್ಷನ್ ಅಲ್ಲಿ ಇದು ಇರಲ್ಲ ಆಲ್ಕಲಾಯ್ಡ್ಸ್ ಅಂಡ್ ಫ್ಲಾವನಾಯ್ಡ್ಸ್. ಇನ್ ಅ ಪಾಲಿಸ್ಯಾಕರೈಡ್ ಚೈನ್ ಲೈಕ್ ಗ್ಲೈಕೋಜನ್, ದಿ ರೈಟ್ ಎಂಡ್ ಇಸ್ ಕಾಲ್ಡ್ ದಿ ಪಾಲಿಸ್ಯಾಕರೈಡ್ ಚೈನ್ ಲೈಕ್ ಗ್ಲೈಕೋಜನ್, ದಿ ರೈಟ್ ಎಂಡ್ ಇಸ್ ಕಾಲ್ಡ್ ದಿ ರೆಡ್ಯೂಸಿಂಗ್ ಎಂಡ್. ಯಾಕೆ ಅದನ್ನ ರೆಡ್ಯೂಸಿಂಗ್ ಎಂಡ್ ಅಂತೀವಿ ಗ್ಲೈಕೋಜನ್ ಅಲ್ಲಿ? ರೈಟ್ ಸೈಡ್. ಓಕೆ. ಸೊ ಯಾವ ಕಾರಣಕ್ಕೋಸ್ಕರ ಅದನ್ನ ರೆಡ್ಯೂಸಿಂಗ್ ಎಂಡ್ ಅಂತ ಕರಿತೀವಿ? ಸೊ ಇಸ್ ಇಟ್ ಬಿಕಾಸ್ ಆಫ್ CHO ಗ್ರೂಪ್ ಇಸ್ ಎನ್ಕೇಜ್ಡ್ ಇನ್ ಗ್ಲೈಕೋಸೈಡಿಕ್ ಲಿಂಕೇಜ್, ಅಥವಾ CHO ಗ್ರೂಪ್ ಫ್ರೀ ಇರೋದ್ರಿಂದ ಕರಿತೀವ? ಸೊ ಇದು ಕರೆಕ್ಟ್ ಆದಂತ ಆಪ್ಷನ್. ಪಾಲಿಸ್ಯಾಕರೈಡ್ ಚೈನ್ ಗ್ಲೈಕೋಜನ್ ಅಂತದ್ರಲ್ಲಿ ರೈಟ್ ಎಂಡ್ ಇಸ್ ಕಾಲ್ಡ್ ದಿ ರೆಡ್ಯೂಸಿಂಗ್ ಎಂಡ್. ಸಿನ್ಸ್ CHO ಗ್ರೂಪ್ ಇಸ್ ಫ್ರೀ, so they are not engaged with any bond formation or anything, ಅದಕ್ಕೆ ಈ CHO ಗ್ರೂಪ್ ಫ್ರೀ ಇರೋದ್ರಿಂದ ಸೊ ರೆಡ್ಯೂಸಿಂಗ್ ಎಂಡ್ ಅಂತ ಕರಿತೀವಿ. ರೈಟ್ ಎಂಡ್ ಇಸ್ ಕಾಲ್ಡ್ ದಿ ರೆಡ್ಯೂಸಿಂಗ್ ಎಂಡ್. ಇದರಲ್ಲಿ ಇನ್ಕರೆಕ್ಟ್ ಆಪ್ಷನ್ ನಾವು ಆಯ್ಕೆ ಮಾಡಬೇಕಾಗತ್ತೆ. ಚೂಸ್ ದಿ ಇನ್ಕರೆಕ್ಟ್ ಆಪ್ಷನ್. ಇನ್ಯುಲಿನ್ ಇಸ್ ಅ ಹೆಟಿರೋ ಪಾಲಿಸ್ಯಾಕರೈಡ್. ಸಿ ಇನ್ಯುಲಿನ್ ಇಸ್ ಅ ಹೆಟರೋಪಾಲಿಮರ್ ಆಫ್ ಫ್ರಕ್ಟೋಸ್. ಓಕೆ. ಸೊ ಫ್ರಕ್ಟೋಸ್, ಇನ್ಯುಲಿನ್ ಇಸ್ ಅ ಹೆಟಿರೋ ಪಾಲಿಸ್ಯಾಕರೈಡ್ ಹೇಳ್ಬೋದು ಅದನ್ನ. 77th. ಸೊ ಇನ್ಯುಲಿನ್ ಇಸ್ ಅ ಹೆಟಿರೋ ಪಾಲಿಸ್ಯಾಕರೈಡ್ ಆಗಲ್ಲ. ಸೊ ಹೆಟಿರೋಪಾಲಿಮರ್ ಆಫ್ ಫ್ರಕ್ಟೋಸ್, ಪಾಲಿಸ್ಯಾಕರೈಡ್ ಆಗಲ್ಲ, ಫ್ರಕ್ಟೋಸ್ ಆಗತ್ತೆ. ಸೊ ಇನ್ಯುಲಿನ್ ಇಸ್ ದಿ ಇನ್ಕರೆಕ್ಟ್ ಆಪ್ಷನ್. ಸೆಲ್ಯುಲೋಸ್ ಗಿವ್ಸ್ ನೋ ಕಲರ್ ವಿತ್ ಅಯೋಡಿನ್ ಸೊಲ್ಯೂಷನ್, ಇದು ಸರಿ. ಸ್ಟಾರ್ಚ್ ಗಿವ್ಸ್ ಬ್ಲೂ ಕಲರ್ with iodine solution, and glycogen gives red color, ಇದು ಸರಿಯಾದಂತ ಆನ್ಸರ್ಗಳು. Inulin is a homopolymer of fructose, very true. So it is made up of homopolymer of fructose. So ಇದು ಸರಿಯಾದಂತ ಉತ್ತರ. Okay, inulin is a heteropolysaccharide, ತಪ್ಪಾದಂತ ಆಪ್ಷನ್. 78, the cell wall of higher plants is made up of homopolymer of glucose, heteropolymer of glycogen, homopolymer of glycogen, homopolymer of galactose. ಸೆಲ್ ವಾಲ್ ಅಂದ್ರೆ ಸೆಲ್ಯುಲೋಸ್, ಇದು ಹೋಮೋಪಾಲಿಮರ್ ಆಫ್ ಗ್ಲೂಕೋಸ್. 78ನೇದು ಆನ್ಸರ್ ಬಂದು ಫಸ್ಟ್ ಒನ್. ಓಕೆ, ಹೋಮೋಪಾಲಿಮರ್ ಆಫ್ ಗ್ಲೂಕೋಸ್. Cell wall cellulose is also made up of homopolymer of glucose. How many of compounds given below represent nucleosides? Okay, so nucleosides ಯಾವ ಕಾಂಪೌಂಡ್ ಗಳಿದೆ ಅದನ್ನ ನೀವು ಹೇಳಬೇಕಾಗತ್ತೆ ಇಲ್ಲಿ ಈ ಪ್ರಶ್ನೆಗೆ. Given below represent nucleosides X and nucleotides Y. ಸೊ ನ್ಯೂಕ್ಲಿಯೋಸೈಡ್ ಅಂದ್ರೆ ಏನು? ನೈಟ್ರೋಜನ್ ಬೇಸ್ ಪ್ಲಸ್ ಶುಗರ್ ನ ನಾವು ನ್ಯೂಕ್ಲಿಯೋಸೈಡ್ ಅಂತೀವಿ. ನ್ಯೂಕ್ಲಿಯೋಟೈಡ್ಸ್ ಅಂದ್ರೆ ನೈಟ್ರೋಜನ್ ಬೇಸ್ ಪ್ಲಸ್ ಶುಗರ್ ಪ್ಲಸ್ ಫಾಸ್ಫೇಟ್ ಗ್ರೂಪ್. ಸೊ ಇಲ್ಲಿ ಅಡಿನಿಲಿಕ್ ಆಸಿಡ್ ಇದೆ, ಸೈಟಿಡೈನ್ ಇದೆ, AMP ಇದೆ, DCTP ಇದೆ, ಗ್ವಾನೋಸೈನ್ ಅಂಡ್ DAMP. ಸಿ ಅಡಿನಲಿಕ್ ಆಸಿಡ್ ಬಂದು Y ನ್ಯೂಕ್ಲಿಯೋಟೈಡ್. ಓಕೆ, AMP ಕೂಡ Y, DCTP. ಸೊ ಇದು MP ಬಂದ್ರೆ ಇಟ್ ಇಸ್ ನ್ಯೂಕ್ಲಿಯೋಟೈಡ್, ನಾಟ್ CTP. ಸೊ DAMP. ಸೊ 1, 2 ಮತ್ತೆ 3. ಸೊ 3 ಕಾಂಪೌಂಡ್ಸ್ ಇಲ್ಲಿ ನ್ಯೂಕ್ಲಿಯೋಟೈಡ್ಸ್ ಆಗಿರತ್ತೆ. ಸೊ Y equals 3. ಸೈಟಿಡೈನ್ as ನ್ಯೂಕ್ಲಿಯೋಸೈಡ್ ಅಂದ್ರೆ ನೈಟ್ರೋಜನ್ ಬೇಸ್ ಪ್ಲಸ್ ಶುಗರ್, ಸೈಟಿಡೈನ್. ಗ್ವಾನೋಸೈನು ಅಷ್ಟೇ. ಸೊ ಇಟ್ ಇಸ್, ಯು ಶುಡ್ ಬಿ ಗೆಟಿಂಗ್ ಇಟ್ ಆಸ್ DCTP. CTP ನು ಇವ್ರು ಇನ್ಕ್ಲೂಡ್ ಮಾಡ್ಕೊಂಡಿದಾರೋ ಏನೋ ಗೊತ್ತಿಲ್ಲ.
ಸೊ ನೋಡೋದಿರಿ. ಸೊ 79th ಆನ್ಸರ್ ಇಸ್ ಸಿ. X is 2, that is cytidine and guanosine. Y4 ಈ DCTP ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಡ್ಯಾಂಪ್ 1, 2, 3, 4 ಈ CTP ನು ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಇಟ್ ಶುಡ್ ಬಿ CMP, ಟ್ರೈಫಾಸ್ಫೇಟ್ ಆಗುತ್ತೆ. CTP ಅಂದ್ರೆ ಸೈಟಿಡೈನ್ ಟ್ರೈಫಾಸ್ಫೇಟ್. ಓಕೆ, 80ನೇ ಕ್ವಶನ್. ಈಗ ನಾನು ಹೇಳಿರುವಂತ ಪ್ರಶ್ನೆಗಳೆಲ್ಲ ರೆಕಾರ್ಡ್ ಆಗಿದೆ, ನಿಮಗೆ ಕ್ಲಾಸ್ ರೂಮ್ ಅಲ್ಲೂ ಶೇರ್ ಮಾಡ್ತೀನಿ, ಕ್ಲಾಸ್ ರೂಮ್ ಫೋಲ್ಡರ್ ಅಲ್ಲಿ. ಓಕೆ, ಇನ್ ಅ DNA molecule, the phosphate group is attached to dash carbon of the sugar residue of its own nucleotide and dash carbon of the sugar residue of the next nucleotide. So first attach ಆಗುವಂಥದ್ದು, ಸೊ ಇಲ್ಲಿ ಮೇಲ್ಗಡೆ ಅಟ್ಯಾಚ್ ಆಗುವಂಥದ್ದು ಇಟ್ ಇಸ್ 3' ಕಾರ್ಬನ್. ನೆಕ್ಸ್ಟ್ ಇದಕ್ಕೆ 5' ಅನ್ಸುತ್ತೆ. ಸೊ 3', 5', ಮತ್ತೆ ಬಾಂಡ್ ಬಂದು ಇಲ್ಲಿ ಆಗುವಂಥದ್ದು ಫಾಸ್ಫೋಡೈಎಸ್ಟರ್ ಬಾಂಡ್. ಸೊ ಲೆಟ್ ಅಸ್ ಚೆಕ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ 80ನೇ ಪ್ರಶ್ನೆಗೆ. ಸೊ ಬಿ ಕರೆಕ್ಟ್ ಆಗಿರತ್ತೆ ಆನ್ಸರ್. ಸೊ 5' ಕಾರ್ಬನ್ ಅಂತೆ, ಫಾಸ್ಫೇಟ್ ಗ್ರೂಪ್ ಇಸ್ ಅಟ್ಯಾಚ್ ಟು 5' ಕಾರ್ಬನ್ ಆಫ್ ದಿ ಶುಗರ್ ರೆಸಿಡ್ಯೂ ಆಫ್ ಇಟ್ಸ್ ಓನ್ ನ್ಯೂಕ್ಲಿಯೋಟೈಡ್ ಅಂಡ್ 3' ಕಾರ್ಬನ್ ಆಫ್ ದಿ ನೆಕ್ಸ್ಟ್ ನ್ಯೂಕ್ಲಿಯೋಟೈಡ್ ಬೈ ಫಾಸ್ಫೋಡೈಎಸ್ಟರ್ ಬಾಂಡ್. ಸೊ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿ ಫಾಸ್ಫೋಡೈಎಸ್ಟರ್ ಬಾಂಡ್ಸ್ ಇರತ್ತೆ. ಸೊ ಅದು ಸರಿಯಾದಂತ ಉತ್ತರ. In an experiment, DNA was found to have 31% adenine. ತುಂಬಾ ಸಲ ಕೇಳಿರುವಂತದ್ದು ಅಡಿನೈನ್. ನಿಮ್ಗೆ ಎರ್ವಿನ್ ಚಾರ್ಗಾವ್ಸ್ ಬೇಸ್ ಈಕ್ವಿವ್ಯಾಲೆನ್ಸ್ ರೂಲ್ ಗೊತ್ತಿದೆ. ಅಮೌಂಟ್ ಆಫ್ ಅಡಿನೈನ್ ಇಸ್ ಈಕ್ವಲ್ ಟು ಅಮೌಂಟ್ ಆಫ್ ಥೈಮಿನ್. 31% ಇತ್ತು ಅಂದ್ರೆ ಥೈಮಿನ್ 31%. ಸೊ ಅಂದ್ರೆ ಇಲ್ಲಿ 31 + 31 ಅಂದ್ರೆ 62% ಅಡಿನೈನ್ ಥೈಮಿನ್ ಇರತ್ತೆ. ಬ್ಯಾಲೆನ್ಸ್ ಇರುವಂತದ್ದು ಏನು, 62 ಇದಾದ್ರೆ 38 ಇರತ್ತೆ. 19% 38 ನೀವು 2ರಲ್ಲಿ ಡಿವೈಡ್ ಮಾಡಿ. ಸೊ 19% ನಿಮಗೆ ಸೈಟೋಸೈನ್, 19% ಗ್ಯುವಾನೈನ್ ಬರುತ್ತೆ. ಸೊ 81ನೇ ಪ್ರಶ್ನೆಗೆ ಸೊ ದಿ ಆನ್ಸರ್ ಇಸ್ ಸಿ, 19% ಇಸ್ ದಿ ಕರೆಕ್ಟ್ ಆಪ್ಷನ್. ಸೊ ಕ್ವಾಂಟಿಟಿ ಆಫ್ ಸೈಟೋಸೈನ್ ಶಾಲ್ ಬಿ 19%, 19% ಬರುತ್ತೆ. ಸೊ ಇದು ಜಸ್ಟ್ ನೀವು ಎರ್ವಿನ್ ಚಾರ್ಗಾವ್ಸ್ ಬೇಸ್ ಈಕ್ವಿವ್ಯಾಲೆನ್ಸ್ ರೂಲ್ ಬೇಸಿಸ್ ಮೇಲೆ ಕೊಟ್ಟಿರುವಂತ ಪ್ರಶ್ನೆ. ಅಮೌಂಟ್ ಆಫ್ ಅಡಿನೈನ್ ಇಸ್ ಆಲ್ವೇಸ್ ಈಕ್ವಲ್ ಟು ಅಮೌಂಟ್ ಆಫ್ ಥೈಮಿನ್. ಅಮೌಂಟ್ ಆಫ್ ಸೈಟೋಸೈನ್ ಇಸ್ ಆಲ್ವೇಸ್ ಈಕ್ವಲ್ ಟು ದಿ ಅಮೌಂಟ್ ಆಫ್ ಅಡಿನೈನ್, ಸಾರಿ ಗ್ಯುವಾನೈನ್. ಅಮೌಂಟ್ ಆಫ್ ಸೈಟೋಸೈನ್ ಇಸ್ ಆಲ್ವೇಸ್ ಈಕ್ವಲ್ ಟು ದಿ ಅಮೌಂಟ್ ಆಫ್ ಗ್ಯುವಾನೈನ್. ಆ ಬೇಸಿಸ್ ಮೇಲೆ ನಮಗೆ ಸೈಟೋಸೈನ್ ವ್ಯಾಲ್ಯೂ ಬಂದು 19% ಅಂತ ಗೊತ್ತಾಗುತ್ತೆ. ಆಲ್ರೆಡಿ 31% ಅಡಿನೈನ್ ಅಂತ. ಸೊ ಅದನ್ನ ಕ್ಯಾಲ್ಕುಲೇಟ್ ಮಾಡಿ. 82ನೇ ಪ್ರಶ್ನೆ. ಡ್ಯಾಶ್ ಇಸ್ ದಿ ಮೋಸ್ಟ್ ಅಬೆಂಡೆಂಟ್ ಪ್ರೋಟೀನ್ ಇನ್ ಅನಿಮಲ್ ವರ್ಲ್ಡ್, ಕೊಲ್ಲಾಜನ್. ಡ್ಯಾಶ್ ಇಸ್ ದಿ ಮೋಸ್ಟ್ ಅಬೆಂಡೆಂಟ್ ಪ್ರೋಟೀನ್ ಇನ್ ದಿ ಎಂಟೈರ್ ಬಯೋಸ್ಪಿಯರ್, ರುಬಿಸ್ಕೋ ಎನ್ಸೈಮ್. ಈ C3 ಪಾತ್ವೇನಲ್ಲಿ ಬರುವಂತ ಎನ್ಸೈಮ್. ಸೊ ಯಾವುದರಲ್ಲಿ ಕೊಲ್ಲಾಜನ್, ರುಬಿಸ್ಕೋ ಕೊಟ್ಟಿದಾರೋ ಅದೇ ಸರಿಯಾದಂತ ಉತ್ತರ. ಸೊ 82, 4ನೇ ಆಪ್ಷನ್ ಸರಿ, ಕೊಲ್ಲಾಜನ್, ರುಬಿಸ್ಕೋ. 83ನೇ ಪ್ರಶ್ನೆ. ದಿ ಬೀಟಾ ಪ್ಲೀಟೆಡ್ ಶೀಟ್ protein structure is due to. So beta pleated sheet protein structure is due to. So ಈ ಪ್ರೋಟೀನ್ 4 ಸ್ಟ್ರಕ್ಚರ್ ಇರುತ್ತೆ. ಪ್ರೈಮರಿ ಸ್ಟ್ರಕ್ಚರ್, ಸೆಕೆಂಡರಿ ಸ್ಟ್ರಕ್ಚರ್, ಟರ್ಷರಿ ಸ್ಟ್ರಕ್ಚರ್, ಕ್ವಾಟರ್ನರಿ ಸ್ಟ್ರಕ್ಚರ್. ಕ್ವಾಟರ್ನರಿ ಸ್ಟ್ರಕ್ಚರ್ ಅಲ್ಲಿ 4 ಸಬ್ ಯೂನಿಟ್ ಇರುತ್ತೆ, 2 ಬೀಟಾ ಯೂನಿಟ್, 2 ಆಲ್ಫಾ ಯೂನಿಟ್ ಇರುತ್ತೆ. ಸೊ ದಿ ಬೀಟಾ ಪ್ಲೀಟೆಡ್ ಶೀಟ್ ಪ್ರೋಟೀನ್ ಸ್ಟ್ರಕ್ಚರ್ ಇಸ್ ಡ್ಯೂ ಟು coiling of the polypeptide chain, the linking together of 2 or more polypeptide chains by intermolecular hydrogen bonds, formation of peptide bonds, the folding of the coiled peptide chains. ಯಾವುದು ಇದಕ್ಕೆ ಸರಿಯಾದಂತ ಉತ್ತರ 83ನೇ ಪ್ರಶ್ನೆಗೆ? ಸೊ ಇದು ಬಂದು ಲಿಂಕಿಂಗ್ ಟುಗೆದರ್ ಆಫ್ ದಿ ಬೀಟಾ ಪ್ಲೀಟೆಡ್ ಶೀಟ್ protein structure is due to linking together of 2 or more polypeptide chains by intermolecular hydrogen bonds. ಸೊ ಇದು ಸರಿಯಾದಂತ ಉತ್ತರ 83ನೇದಕ್ಕೆ. At some point a protein molecule may be folded back on itself, which represents dash structure, and folds or coils are held together by. So how are these folds are? So a protein molecule may be folded back on itself, which represents primary na, secondary na, tertiary na, ಅದನ್ನ ಹೇಳಬೇಕಾಗತ್ತೆ ನೀವು. So the answer for 84th is, it is a secondary structure.
and hydrogen bonds are holding together and are held together by hydrogen bonds. So 84th, secondary structure and hydrogen bond. So 85ನೇ ಪ್ರಶ್ನೆ, at some points the protein structure that gives a 3D view is alpha helix, primary structure, tertiary structure. Tertiary structure ಬಂದು ನಮಗೆ 3 dimensional view ಕೊಡುತ್ತೆ. 85th C is the answer. ಇವೆಲ್ಲ ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಇದೆ, ನೀವು ಪ್ರೋಟೀನ್ ಸ್ಟ್ರಕ್ಚರ್ ಓದಬೇಕಾದ್ರೆ ನೀವು ತಿಳ್ಕೊಳ್ತೀರಾ. Enzymes catalyze the biochemical reactions by, what do they do? Increase the activation energy or lowering the activation energy? So 86, the answer is lowering the activation energy. Enzymes catalyze the increase the biochemical reaction by lowering the activation energy. So B is the ಸರಿಯಾದಂತ ಉತ್ತರ, B ಬರುತ್ತೆ. The inhibitor, which does not resemble the substrate in structure and binds to the enzyme, see the inhibitor which does not resemble the substrate in structure and binds to the enzyme at the site other than the active site is called, ಅದನ್ನೇನಂತೀವಿ ನಾವು, ಕಾಂಪಿಟೇಟಿವ್ ಇನ್ಹಿಬಿಟರ್ ಅಂತೀವ, ನಾನ್ ಕಾಂಪಿಟೇಟಿವ್ ಇನ್ಹಿಬಿಟರ್ ಅಂತೀವ? ಉತ್ತರ ಬಂದು, ಸೊ ದೇ ಆರ್ ನಾಟ್ ರೆಸಂಬ್ಲಿಂಗ್ ದಿ ಸಬ್ಸ್ಟ್ರೇಟ್ ಅಂದ್ರೇನೆ ಇದು ನಾನ್ ಕಾಂಪಿಟೇಟಿವ್ ಇನ್ಹಿಬಿಟರ್. 87ನೇದು ನಾನ್ ಕಾಂಪಿಟೇಟಿವ್ ಇನ್ಹಿಬಿಟರ್, ದಟ್ ಇಸ್ ದಿ ಆನ್ಸರ್. Michaelis Menten constant, Michaelis Menten constant Km is equal to. So what is this constant Km is equal to? So 88th, the answer is, it is equal to substrate concentration at which the reaction attains half of its maximum velocity. Substrate concentration at which the reaction, chemical reaction attains half of its maximum velocity. ಇದನ್ನ ನಾವು Michaelis Menten constant ಅಂತ ಕರಿತೀವಿ. ಯಾವಾಗಿದು substrate concentration is equal to substrate concentration at which the reaction attains half of its maximum velocity. So B is the answer. Select the correct statement. Prosthetic groups are inorganic compounds. Coenzymes are organic compounds which are tightly bound to the apoenzyme. Metal ions cannot act as cofactors. NAD plus and NADP plus act as coenzymes. So the 89th, NAD plus and NADP plus acts as coenzymes is the correct statement. Match the columns. Transferase. So it will be transferring alva. So lyase, ligase. So RNA ligase is very easy. Hydrolases. So they are going to break down. So the option of column 1 and column 2 correct ಆಗಿ ನಾವು ಮ್ಯಾಚ್ ಮಾಡಬೇಕಾಗತ್ತೆ. So transferase is kinase. Lyase. So lyases ಅಂದ್ರೆ ಅದು ಸ್ಪ್ಲಿಟ್ ಮಾಡುತ್ತೆ. So B is to aldolase. Ligase, RNA ligase. ಸೊ ಹೈಡ್ರೋಲೇಸ್, ಲೈಪೇಸ್. ಸಿ ಫಸ್ಟ್ ಆಪ್ಷನ್ ಕರೆಕ್ಟ್ ಆಗಿದೆ, ಇಲ್ಲಿ ಯಾವುದೋ ತಪ್ಪಾಗಿ ಕೊಟ್ಟಿಲ್ಲ ಅವರು, ಎಲ್ಲ ಮ್ಯಾಚ್ ಆಗೇ ಇದೆ. ಇದು ಇಂಥ ಪ್ರಶ್ನೆಗಳು ಬರ್ಬೋದು ನಿಮಗೆ. ಓಕೆ, ಸೊ ಯು ಶುಡ್ ನಾಟ್ ಥಿಂಕ್ ದ್ಯಾಟ್ ನೀವು ಆನ್ಸರ್ ಪರ್ಫೆಕ್ಟ್ ಆಗಿದ್ರೆ ನೀವು ಐಡೆಂಟಿಫೈ ಮಾಡ್ತೀರಾ, ಅದು ಇಲ್ಲ ಎಲ್ಲ ತಪ್ಪು, ಯಾವುದು ಮಿಸ್ ಮ್ಯಾಚೇ ಆಗ್ತಿಲ್ವಲ್ಲ ಅಂತ ನೋಡಕ್ ಹೋಗ್ಬೇಡಿ, ಎಲ್ಲ ಮ್ಯಾಚ್ ಆಗ್ತಿದೆ ಕರೆಕ್ಟ್ ಆಗಿ. ಸೊ 90th A is the answer. Okay, so that completes our discussion for today's paper. ನಿಮ್ಗೆ ಏನಾದರೂ ಡೌಟ್ಸ್ ಅಥವಾ ಕ್ವೆರೀಸ್ ಇದ್ರೆ ಕೇಳಿ.